ಹಾಯ್ ರೀ, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಈಗ 6 ಗಂಟೆ ಆಗೈತೆ, 5:30 ಎದ್ದಿದ್ದೆ. ನಾನು ಫ್ರೆಶ್ ಆಗಿ ವಾಕಿಂಗ್ ಹೊಂಟೇನೆ. ನೋಡಿರಿ, ಬೆಳಗ್ಗೆ ವಾತಾವರಣ ಎಷ್ಟು ಚಲೋ ಐತಿ. ರಾತ್ರಿ ಸ್ವಲ್ಪ ಮಳೆ ಆಗಿತ್ತೆ, ಹೀಗಾಗಿ ಸ್ವಲ್ಪ ತಂಪೈತಿ. ನಾನು ಬೆಳಗ್ಗೆ ಎದ್ದ ತಕ್ಷಣ ವಾಕಿಂಗ್ ಹೋಗುವಾಗ ಇದು ವೇಸ್ಟ್ ಎಲ್ಲ ಇರ್ತೈತಲ್ಲ, ಇಲ್ಲೇ ಡಸ್ಟ್ಬಿನ್ ಒಳಗೆ ಕೆಳಗಿಂದ ಐತಿ, ಕಸ ಹಾಕೋದು ಅದನ್ನು ಅಲ್ಲಿ ಹಾಕಿ ಹೋಗ್ತೀನಿ. ಆಮೇಲೆ ಯೂಸ್ವಲಿ ನಾನು ಮೊಬೈಲ್ ಕ್ಯಾರಿ ಮಾಡೋಂಗಿಲ್ಲ, ಜಸ್ಟ್ ಒಂದು ನಾರ್ಮಲ್ ವಾಚ್ ಹಾಕೋತಿದ್ದೆ. ಈಗ ನಮ್ಮ ಹಸ್ಬೆಂಡ್ ಫಿಟ್ನೆಸ್ ವಾಚ್ ತೊಗೊಂಡಾರ, ಸೊ ಫಿಟ್ನೆಸ್ ವಾಚ್ ಹಾಕ್ಕೊಂಡು ಅದರ ವಾಕಿಂಗ್ ಅಂತ ಸೆಟ್ ಮಾಡಿ, ಆಮೇಲೆ ನಾನು ವಾಕಿಂಗ್ ಮುಗಿಸಿದ ತಕ್ಷಣ ಇದಕ್ಕೆ ಹೋಗ್ತೇನೆ, ಸೈಕ್ಲಿಂಗ್ ಹೋಗ್ತೇನೆ. ಸೊ ಸೈಕಲ್ದು ಕೀಚೆನ್ ತೊಗೊಂಡೇನೆ. ನಾನು ವಾಕಿಂಗ್ ಹೋಗೋ ಏರಿಯಾ ಹೆಂಗೈತಿ ತೋರಿಸ್ತೇನೆ. ಇದು ನೋಡ್ರಿ, ನಮ್ಮ ಮನೆಯಿಂದ ಹೊರಗೆ ಬಂದ ತಕ್ಷಣ ಇಲ್ಲಿ ಹೈವೇ ಐತಿ, ಚೆನ್ನೈ ಹೈವೇ. ಇದು ನಾವು ಹೋಗೋದು ರೋಡ. ಇದು ಸ್ವಲ್ಪ ಹೊತ್ತು ರೋಡ್ ಬಂದು ಹೋಗಿ ಆಮೇಲೆ ನಾನು ಒಳಗೆ ಹೋಗ್ತೇನೆ. ವಾಕಿಂಗ್ ಅಂದರೆ ಒಳ್ಳೆ ಒಂದು ಮೆಡಿಸಿನ್ ಇದ್ದಂಗೆ ಇದೆ, ಬರೀ ಹೆಲ್ತಿಗೆಲ್ಲ ಮೆಂಟಲಿ ಕೂಡ. ಯಾಕಂದರೆ ಬೆಳಗ್ಗೆ ಎಷ್ಟು ಚಂದ ಇರ್ತೈತಿ ಎಲ್ಲ. ನನಗೂ ಮುಂಚೆ ರೂಢಿ ಇರಲಿಲ್ಲ, ನಾನು ಮತ್ತು ಸಂಜೆ ವಾಕಿಂಗ್ ಹೋಗ್ತಿದ್ದೆ, ಎಲ್ಲ ಕೆಲಸ ಆಗಿ ಮನೆ ಕೆಲಸ ಮುಗಿಸಿ ಹೋಗ್ಬೇಕಂತಂದೆ. ಬಟ್ ಒಂದು ಸತಿ ಬೆಳಗ್ಗೆ ವಾಕಿಂಗ್ ಬಂದಮೇಲೆ ಗೊತ್ತಾಗ್ತದೆ ಹೊರಗೆಲ್ಲ ಎಷ್ಟು ಚಂದ ಇರ್ತೈತಿ, ಆರಾಮ ಅನ್ನಿಸ್ತೈತಿ, ಯಾವುದೂ ಟೆನ್ಷನ್ ಇರೋಲ್ಲ. ರಿಯಲಿ ನೇಚರ್ ಅಂತ ಒಂದು ದೊಡ್ಡ ಮೆಡಿಸಿನ್ ಇದ್ದಂಗೆ. ಇಲ್ಲಿ ಉಸುಕು, ಇದು ನದಿ ಒಳಗೆ ಉಸುಕು ಮನೆ ಕಟ್ಟಾಕೋದು. ಸೊ ಅದನ್ನೆಲ್ಲ ಇದು ಡೇ ಟೈಮ್ ಒಳಗೆ ತಂದ್ರೆ ಪೊಲೀಸರೆಲ್ಲ ಹಿಡಿತಾರೆ. ಅದಕ್ಕಂತ ಜನ ಹಿಂಗೆ ಬಂಡಿ ತೊಗೊಂಡು ಅರ್ಲಿ ಮಾರ್ನಿಂಗ್ ಹೋಗ್ತಾರೆ, ಇದ್ರಾಗೆಲ್ಲ ಉಸುಕು ತುಂಬ್ಕೊಂಡು ಬರ್ತಿರ್ತಾರೆ. ನಿನ್ನೆ ಮಳೆ ಆಗೈತಲ್ಲ, ಸೊ ಸ್ವಲ್ಪ ಎಲ್ಲ ಕಡೆ ನೀರು ನಿಂತೈತಿ. ಇದು ರೋಡ್ ಹಿಂಗೆ ಮೇನ್ ರೋಡ್ ಇದಕ್ಕೆ ಹೋಗ್ತದೆ ಸಿಟಿಗೆ. ನಾನು ಇಲ್ಲಿ ಬಂದು ಇದು ರೆಸಿಡೆನ್ಸಿಯಲ್ ಏರಿಯಾ. ಇಲ್ಲಿ ಭಾಳ ಮಂದಿ ವಾಕಿಂಗು ಬಂದಿರ್ತಾರೆ. ಮುಂಚೆ ಇದು ಹೊಲ ಇತ್ತು, ಹೊಲ ಹೋಗಿ ಈಗ ಅದು ಕಾಲನಿ ಅಂತ ಮಾಡ್ಯಾರ. ನಾವು ಉಸುಕು ಕೇಳಿದ್ನಲ್ಲ, ಈಗಷ್ಟೇ ಬಂಡಿ ಒಳಗೆ ತರ್ತಾರಂತ. ಇದು ನೋಡ್ರಿ ಅದು. ನಾನಂತರೂ ಇದನ್ನು ಯಾವಾಗ ಬಿಡ್ತೇನೆ, ಕಾಲೇನೋ ತೊಳಿತೇನೆ, ಭಾಳ ಚಲೋ ಇರ್ತೈತಿ. ಇದನ್ನು ಇಲ್ಲಿ ಅಗದಿ ಕಡಿಮೆ ಉಸುಕ್ರೆ ಮನೆ ಕಟ್ತಾರೆ. ನಮ್ಮ ಕಡೆ ಉಸುಕಿಗೆ ಭಾಳ ದುಡ್ಡು ಹೋಗ್ತೈತಿ. ಆಮೇಲೆ ಎಕ್ದಮ್ A1 ಕ್ವಾಲಿಟಿ ಇರ್ತೈತಿ. ಇದು ನೋಡ್ರಿ, ಒಂದು ರೋಡ್ ಸ್ಟ್ರೈಟ್ ಹೋಗ್ತೈತಿ, ಸಿಮೆಂಟ್ ರೋಡ್ ಐತಿ. ಒಂದು ಲೆಫ್ಟ್ ಸೈಡ್ ಮಡ್ ರೋಡ್ ಐತಿ. ನಾನು ಮಡ್ ರೋಡ್ ಒಂದು ಸ್ವಲ್ಪ, ಸಿಮೆಂಟ್ ರೋಡ್ ಎರಡೂ ಕಡೆ ಅಡ್ಡಾಡ್ತೇನೆ. ಆ್ಯಕ್ಚುಲಿ ನಾವು ಫಸ್ಟ್ ಬಂದಾಗ ಇಲ್ಲಿ ಇದೆಲ್ಲ ಕಂಪ್ಲೀಟ್ ಮಡ್ ರೋಡ್ ಇತ್ತು, ಫುಲ್ಲು ಗಿಡ ಇದ್ದು. ಹೆಂಗೆ ಮನೆ ಕಟ್ಟೋಕ್ಕೆ ಸ್ಟಾರ್ಟ್ ಮಾಡಿದ್ರು ಎಲ್ಲರೂ ಗಿಡ ಕಡ್ದು ಮನೆ ಕಟ್ಟಾಕತ್ರೆ. ಇಲ್ಲ ಅಂದರೆ ಇಲ್ಲಿ ಫುಲ್ಲು ಗಿಡನ ಇದ್ದು, ಭಾಳ ಚಂದ ಇತ್ತು. ಇದು ನಾವು ಹೋಗೋದು ಮಡ್ ರೋಡ್ ಏರಿಯಾ. ಇಲ್ಲಿ ಒಂದು ಸ್ವಲ್ಪ ಅಪ್ ಡೌನ್ ಇರ್ತೈತಲ್ಲ, ಇದು ಆರೋಗ್ಯಕ್ಕೆ ಚಲೋ ಅಂತ. ಆಮೇಲೆ ಎಲ್ಲ ಏಜ್ದವರು ಬರ್ತಾರೆ, ದೊಡ್ಡವರು ಬರ್ತಾರೆ, ಸಣ್ಣವರು ಬರ್ತಾರೆ, ಜೆಂಟ್ಸು, ಲೇಡೀಸು. ಬಟ್ ನನಗೆ ಯಾರು ಫ್ರೆಂಡ್ ಅಂತ ಆಗಿಲ್ಲ, ನಾನು ಒಬ್ಬನೇ ಬರ್ತೀನಿ. ಆವಾಗ ನಾವು ಬಂದಾಗ ಒಂದು ಮನೆ ಇರಲಿಲ್ಲ ಇಲ್ಲಿ, ಸೀದಾ ಡೆಡ್ ಎಂಡಿಗೆ ಮನೆ ಇದ್ದು.
ಆ ಉಸುಕ್ ನೋಡ್ರಿ ಇಲ್ಲೆಲ್ಲ ಹಿಂಗೆ ತಂದು ಹಾಕಿರ್ತಾರೆ ಮನೆ ಕಟ್ಟೋದು. ನಾನು ಇದು ಸ್ಟ್ರೇಟ್ ಹೋದರೆ 1 ಕಿಲೋಮೀಟ್ರ್ ಆಗ್ತದೆ ನಮ್ಮ ಮನೆಯಿಂದ ಇಲ್ಲಿ ಬರೋಕ್ಕೆ. ಹಿಂಗೆ ನಾನು 4 ರೌಂಡ್ ಹೊಡಿತೀನಿ. ಅಂದರೆ ಈ ಕಡೆ ಒಂದು 3, ಆ ಕಡೆ ಮೇನ್ ಇದ್ರೊಳಗೆ ಸಿಮೆಂಟ್ ರೋಡೊಳಗೆ 1 ಅಥವಾ 2 ಟೈಮ್ ಇದ್ದರೆ ಓವರಾಲ್ ನಾನು 5 ಕಿಲೋಮೀಟ್ರ್ ಅಂತೂ ಕವರ್ ಮಾಡ್ತೇನೆ ಡೈಲಿ. ಆಮೇಲೆ ಸೈಕ್ಲಿಂಗು ಇವ 2 ರೋಡೊಳಗೆ ಅಲ್ಲಿ 1 4, ಇಲ್ಲಿ 1 4, ಅದು ಒಂದು 10 ಕಿಲೋಮೀಟ್ರ್ ಆಗ್ತದೆ ನಿಯರ್ಲಿ. ಓವರಾಲ್ ಇದು ಒಂದು 300 ಕ್ಯಾಲ್ರಿವರೆಗೂ ಆಗ್ತೈತಿ, ಅದು ಒಂದು 500 ಆಗ್ತೈತಿ. ಸೊ 2 ಸೇರಿ 800 ಅಂತೂ ಮಾಡೋಕ್ಕೆ ಟ್ರೈ ಮಾಡ್ತೇನೆ. ಮ್ಯಾಕ್ಸಿಮಮ್ ಒಂದು 10-20 ಹಿಂದೆ ಮುಂದೆ ಆಗ್ಬೋದು. ಇದು ನೋಡಿ ಎಷ್ಟು ಚಂದ ಗಿಡ ಅದಾವು. ಆಮೇಲೆ ನೇಚರ್ ಎಷ್ಟು ಚಂದ ಐತೆ, ಎಕ್ದಮ್ ಕ್ಲೀನ್ ಇದೆ ಎಲ್ಲ ಗಿಡ, ಹೂವು, ಪಕ್ಷಿ ಆವಾಜ್ ಅಂತೂ ಒಂದು ಸತಿ ಗಾಡಿ ಸ್ಟಾರ್ಟ್ ಆದರೆ ಗೊತ್ತಾಗಂಗಿಲ್ಲ. ಈಗ ನೋಡ್ರಿ ಏನೋ ಈ ಸೈಡ್ ಒಂದು ಹೊಲ ಇತ್ತು. ಆ ಕಡೆ ಆ್ಯಕ್ಚುಲಿ ಇದು ಕಂಟಿನ್ಯೂಸ್ ಹೊಲನೇ ಇತ್ತು. ಅದು ಅವರವರು ಸ್ವಲ್ಪ ಮಾರ್ಕೊಟ್ಟು ಬರ್ತಾರೇನೋ, ಅದೊಂದೇ ಉಳ್ದೈತಿ. ಆ ಸೈಡ್ ಭತ್ತ ಹಾಕ್ತಾರೆ, ಅಲ್ಲಿ ನಾವು ಹೋಗ್ತೀನಿ ಆ ಸೈಡು. ಹತ್ತು ಗಂಟೆ ಹಾಗೆಲ್ಲ ಆದರೆ ಎಲ್ಲಿ ಇವು ಬರ್ತಾರೆ, ಆಡು ಆಮೇಲೆ ಎಮ್ಮೆ ಎಲ್ಲ ಕರ್ಕೊಂಬರ್ತಾರೆ. ಚಲೋ ತಂಗಿ ಮೇಯ್ತಾವು. ಮೊದಲು ಇಲ್ಲಿ ಸಾಲ್ಕ ಲೆಫ್ಟ್ ಸೈಡ್ ರೈಟ್ ಸೈಡ್ 2 ಕಡೆ ಗಿಡ ಇದ್ದು ಕುಂಡ್ರಾಕೋದು ಆರಾಮಿತ್ತು. ನಮ್ಮ ದೊಡ್ಡ ಮಗಳು ಹುಟ್ಟಿದಾಗ ನಾವು ಇಲ್ಲೇ ಬಂದು ಆಟ ಆಡಿಸ್ತಿದ್ವಿ, ಕುರಿ ಎಲ್ಲ ಮುಟ್ಟಿಸ್ತಿದ್ವಿ ಆಕೆಗೆ. ನೋಡಿರಿ ಎಷ್ಟು ಚಂದ ಐತೆ ಹೂವದು. ನಾವು ಅರ್ಲಿ ಮಾರ್ನಿಂಗ್ ಎದ್ದು ವಾಕ್ ಬರೋದ್ರಿಂದ ಒಂದು ಫ್ರೆಶ್ ಮೈಂಡ್ ಇರ್ತೈತಿ, ಯಾವ ಟೆನ್ಷನ್ನು ಇರೋಲ್ಲ. ಆಮೇಲೆ ಬೆಳಿಗ್ಗೆ ವೆಹಿಕಲ್ಸ್ ಎಲ್ಲ ಇರೋಲ್ಲ, ನೀವು ಇದ್ರೊಳಗೆ ಅಡ್ಡಾಡೋದಿದ್ರೆ. ಆಮೇಲೆ ಈ ಫೋನದು ಕಾಟ ಇರೋಂಗಿಲ್ಲ, ಯಾರೂ ಅರ್ಲಿ ಮಾರ್ನಿಂಗ್ ಕಾಲ್ ಮಾಡಿ ಮಾತಾಡೋಲ್ಲ. ಆಮೇಲೆ ನ್ಯೂಸ್ ಒಳಗಿಂದ ಅದು ಇದು ಡಿಸ್ಕಷನ್ನು ಟೆನ್ಷನು ಏನಿರಲ್ಲ. ಸೊ ನನಗಂತೂ ಭಾಳ ಇಷ್ಟ ಆಗ್ತೈತೆ ಬೆಳಗ್ಗೆ ವಾಕಿಂಗ್. ಆಮೇಲೆ ಈ ಫೋನದು ಕ್ಯಾರಿ ಮಾಡಿಕೊಂಡು ಫೋನೊಳಗೆ ಹಾಡು ನೋಡಿಕೊಂಡು ಅಥವಾ ಮತ್ತು ಬೇರೆ ಏನು ನೋಡ್ಕೊತ ಅಡ್ಡಾಡೋದು ಬದಲು ಜಸ್ಟ್ ಖಾಲಿ ಹಾತ್ಲೆ ಬಂದೆ ಆರಾಮಾಗಿ ಅಡ್ಡಾಡ್ರಿ, ಚಲೋ ಇದು ಸಿಗ್ತೈತಿ. ಆಮೇಲೆ ರಿಲ್ಯಾಕ್ಸ್ ಸಿಗ್ತೈತಿ. ನಾವು ಫಿಸಿಕಲಿ ನಾನು ಹೆಲ್ತಿಗೆ ಅದು ಚಲೋ ಇದು ಚಲೋ ಅಂತ ಎಷ್ಟು ತಿಂತೇವೆ, ಬಟ್ ಮೆಂಟಲಿ ನಾವೇನು ಕೇರ್ ಮಾಡೋದಿಲ್ಲ. ಅದಕ್ಕೆ ನಾವು ಬೆಸ್ಟ್ ಮೆಂಟಲಿ 1 ಅವರ್ ಈ ಥರ ಅಲೋನ್ ಆಗಿ, ಅಥವಾ ನಿಮ್ಗೆ ಯಾರು ಫ್ರೆಂಡು ಮನೆಯವ್ರು ಯಾರು ಇದ್ದರೂ ಅವ್ರ ಜೊತೆ ಏನು ಬೇರೆ ಏನೂ ಇದು ಮಾಡಲಾರ್ದು ಫ್ರೀಯಾಗಿ ಅಡ್ಡಾಡ್ರಿ, ಎಷ್ಟು ಆರಾಮ ಅನ್ನಿಸ್ತೈತಿ. ನನ್ನ ಮಕ್ಕಳನ್ನ ಕರ್ಕೊಂಬರ್ತಿದ್ದೆ ನಾನು ಮೊದಲೇ. ಈಗ ಅವ್ರು ಸ್ಕೂಲಿಗೆ ಹೋದ್ಮೇಲೆ ಭಾಳ ಟಯರ್ಡ್ ಆಗತ್ತಾರೆ. ಒಂದು ಸ್ವಲ್ಪ ಬಿಸಿಲು ಜಾಸ್ತಿ ಬಿದ್ದರೆ ಬರೋಕ್ಕೆ ಸ್ಟಾರ್ಟ್ ಆಗ್ತಾರೆ. ಇಲ್ಲಿ ನೋಡ್ರಿ ಎಮ್ಮೆ ಎಲ್ಲ ಕಟ್ಟಾರ ಇಲ್ಲಿ. ಮೊದಲು ನನ್ನ ಮಕ್ಕಳು ಇವನ ಎಮ್ಮೆ ಈ ಸೈಡ್ ಕಟ್ತಿದ್ರು, ಅಲ್ಲಿ ಬಂದು ಅವಕ್ಕೆಲ್ಲ ಹುಲ್ಲು ತಿನ್ನಿಸ್ಕೋತ ಆಟ ಆಡ್ತಿದ್ರು. ಇವೆಲ್ಲ ಗೌರ್ಮೆಂಟವ್ರು ಹಚ್ತಾರೆ ಗಿಡ, ಮತ್ತು ಈ ಗ್ಯಾಸ್ ಪೈಪ್ಲೈನ್ದವ್ರು ಹಾಡ್ತಾರೋ ಅವೆಲ್ಲ ಹೋಗ್ತಾವೆ. ಬರೀ ಇದಾಗ್ತೈತಿ, ಎವ್ರಿ ಇಯರ್ ಹಚ್ಚೋದು ತೆಗೆಯೋದು. ಇದು ಪಕ್ಕಾ ರೆಸಿಡೆನ್ಸ್ ಏರಿಯಾನ. ಇಲ್ಲಿ ಅಷ್ಟು ಗಾಡಿ ಅದು ಇದು ಭಾಳ ಡಿಸ್ಟರ್ಬೆನ್ಸ್ ಇರೋಂಗಿಲ್ಲ. ಆಮೇಲೆ ಇದ್ದಿದ್ರೊಳಗೆ ನೈಡುಪೇಟೆ ಎಲ್ಲರೂ ಬರೋದು ವಾಕಿಂಗ್ ಏರಿಯಾ ಇದೆ, ಯಾಕಂದ್ರೆ ಕಾಮ್ ಆಗಿ ಟೆನ್ಷನ್ ಫ್ರೀ ಐತಿ. ಅದು ಬಿಟ್ಟರೆ ಇನ್ನೊಂದು ಪಾರ್ಕ್ ಐತಿ ಈ ಸಿಟಿ ಒಳಗೆ, ಅಲ್ಲಿ ಹೋಗ್ತಾರೆ. ನನಗೆ ದೂರ ಆಗ್ತೈತಿ ಅದು, ಮತ್ತು ಗಾಡಿ ಒಳಗೆ ಹೋಗಿ ಅಲ್ಲಿಂದ ಹೋಗಬೇಕು. ನನಗಿದು ಆರಾಮ ಅನಿಸ್ತೈತಿ. ಆಮೇಲೆ ನಾನು ಹಿಂಗೆ
ಫ್ರೀ ಏರಿಯಾನ ಚಲೋ ಅನಿಸ್ತೈತಿ. ಒಂದು ಕಂಪೌಂಡ್ ಒಳಗೆ ರಿಸ್ಟ್ರಿಕ್ಟೆಡ್ ಅಂದಂಗೆ ಅನಿಸ್ಬಿಡ್ತೈತಿ. ಆಮೇಲೆ ಅದು ಏನು ಅಂಥ ದೊಡ್ಡದಿಲ್ಲ, 1 ಕಿಲೋಮೀಟ್ರ್ ಇಲ್ಲ ಪಾರ್ಕ್. ಆಮೇಲೆ ಇದೊಂದಿಷ್ಟು ಏರಿಯಾ ಐತಿ. ಇಲ್ಲಿ ಕ್ರಿಕೆಟು ಆಡ್ತಿರ್ತಾರೆ ಸಂಡೇಗೊಮ್ಮೆದು. ಆಮೇಲೆ ಬ್ಯಾಡ್ಮಿಂಟನ್ ಆಡೋಕ್ಕೆ ಭಾಳ ಮಸ್ತ್ ಏರಿಯಾ ಐತಿದೆ. ಯಾಕಂದ್ರೆ ದೊಡ್ಡ ಜಾಗ ಐತಿ, ಸಿಮೆಂಟ್ ಐತಿ, ರೋಡಿಂದ ಆ ಕಡೆ ಐತೆ, ಅಲ್ಲಿ ಗಾಡಿ ಅದು ಬರೋಂಗಿಲ್ಲ. ಬಟ್ ಯಾರು ನನಗೆ ಇದು ಇಲ್ಲ ಆಡೋರು ಇಲ್ಲ. ನನಗೆ ಆಡೋಕೆ ಇಷ್ಟ ಐತಿ, ಇಂಟ್ರೆಸ್ಟ್ ಐತಿ, ಬಟ್ ಯಾರಿಲ್ಲ. ಅದಕ್ಕೆ ನಾನು ಹಂಗೆ ಇದು ಮಾಡ್ತೇನೆ. ಇಲ್ಲಿಗೆ ಈ ಮಡ್ ರೋಡ್ ಮುಗಿತೈತಿ. ಮುಂದೆ ಮತ್ತು ಇನ್ನೊಂದು ಮೇನ್ ರೋಡ್ ಬರ್ತೈತಿ. ಇದು ಆಲ್ಮೋಸ್ಟ್ ಈ ರೋಡೇ ಕನೆಕ್ಟಿಂಗ್ ಎಲ್ಲ ಕಂಪ್ನಿ. ಇದು SEZ ಝೋನ್. ಇದು ಈ ರೋಡು ಎಲ್ಲ ಕಂಪ್ನಿಗೂ ಮ್ಯಾಕ್ಸಿಮಮ್ ಒಂದು ಮೋರ್ ದೆನ್ 100 ಕಂಪ್ನಿ ಇರ್ಬೋದು. ಅಲ್ಲಿ ಒಂದು ಹಳ್ಳಿ ಐತಿ ಮನಕೂರು ಅಂತಂದೆ, ಆ ಕಂಪ್ನಿಗೆ ಕನೆಕ್ಟ್ ಆಗೋ ರೋಡ್ ಇದೆ. ಇದು ಮೊದಲು ಸಿಂಗಲ್ ರೋಡ್ ಇತ್ತು, ಈಗ ಡಬಲ್ ರೋಡ್ ಮಾಡ್ಯಾರ. ಇದು ನಾರ್ಮಲಾಗಿ ನಾವು ಬರೋ ಏರಿಯಾ. ನೋಡಿರಿ, 15 ಮಿನಿಟ್ಸ್ ಐತೆ. 0.9 ಕಿಲೋಮೀಟ್ರ್ ಐತಿ. 50 ಕ್ಯಾಲ್ರಿ ಐತಿ. ಅಂದರೆ ಇದೊಂದು ಸ್ವಲ್ಪ ನಾನು ಆ ಗಾಡಿ ಎಷ್ಟು ಹೋಗೋಷ್ಟೊತ್ತಿಗೆ 1 ಕಿಲೋಮೀಟ್ರ್ ಸುದ್ದಾಗ್ತೈತಿ. ಇದು ಬಾಲಾಜಿ ಗ್ರೀನ್ ಸಿಟಿ ಅಂತಾರೆ ಇದಕ್ಕೆ. ಇದ್ರಾಗ ಮತ್ತು ಫಸ್ಟ್ ರೋಡ್, ಸೆಕೆಂಡ್ ರೋಡ್ ಅಂತ ಅದಾವು. ಆಮೇಲೆ ಇಲ್ಲಿ ಕೆಳಗೆ ಈ ಥರ ಉಸುಕಿರ್ತೈತಿ. ನನಗಂತೂ ಭಾಳ ಸೇರ್ತೈತಿ. ನಾನು ಒಂದು ಸ್ವಲ್ಪ ಚಪ್ಪಲ್ ತೆಗೆದು ಎವ್ರಿ ರೌಂಡು 1 ನಿಮಿಷ ಇದ್ರೊಳಗೆ ನಿಂತು ಆಟ ಆಡಿ ಹೋಗ್ತೀನಿ. ನಂಗೆ ಸಣ್ಣಾಗಿದ್ದಾಗಿಂದನೂ ಈ ಉಸುಕು ಭಾಳ ಸೇರ್ತೈತಿ. ಆಮೇಲೆ ನಾನು ನಾರ್ಮಲ್ ಚಪ್ಪಲ್ಲೇ ಯೂಸ್ ಮಾಡ್ತೀನಿ. ವಾಕಿಂಗ್ ಬರುವಾಗ ನಂಗೆ ಆರಾಮ ಅನಿಸ್ತೈತಿ. ಶೂಸ್ ಗೀಸ್ ಹಾಕೊಂಡು ಪ್ಯಾಕ್ ಮಾಡೋಕ್ಕೆ ಇಷ್ಟ ಆಗಲ್ಲ. ಈ ಕಡೆ ಸೈಡ್ ಹೋದರೆ ಅದು ಇನ್ನೊಂದು ರೋಡ್ ಸಿಗ್ತದೆ ಸಿಮೆಂಟ್ದು. ಜಸ್ಟ್ ಪ್ಯಾರ್ಲಲ್ ಅದಾವೆ. ಇದು ನಮ್ಮ ಮನೆ ಆ ಸೈಡ್ ಐತಿ. 3 ಪ್ಯಾರ್ಲಲ್ ರೋಡ್ ಅದಾವೆ. ಆಮೇಲೆ ಇಲ್ಲಿ ಇಷ್ಟು ಬೆಳಗ್ಗೆ ಮನೆ ಕೆಲಸದವ್ರು, ಅಪಾರ್ಟ್ಮೆಂಟ್ದವರು, ಆಫೀಸ್ಗೆ ಹೋಗೋರು ಎಲ್ಲರೂ ಇರ್ತಾರೆ. ಸೊ ಹೀಗಾಗಿ ಫುಲ್ ಮಂದಿ ಇರ್ತಾರೆ, ಯಾರು ಇರೋಲ್ಲ ಅಂತಿಲ್ಲ. 5 ಗಂಟೆಗೆಲ್ಲ ಬಂದ್ರೂ ಇರ್ತಾರೆ. ನಾನು ಎಷ್ಟು ಸತಿ 5:15 ಬರ್ತೇನೆ. ಆಮೇಲೆ ಇಲ್ಲೆಲ್ಲ ಬೆಳಕು ಲಘು ಆಗ್ತೈತಿ. ಈಗ ಒಂದು ಸ್ವಲ್ಪ ಮಳೆ ಆಗ್ತೈತಂತ ಕೂಲ್ ಐತಿ. ಇಲ್ಲ ಅಷ್ಟೊತ್ತಿಗೆ ಬೆವರೇ ಬರ್ತಿರ್ತೈತಿ, ಅಷ್ಟು ಶೆಕೆ ಅನ್ನಿಸ್ತಿರ್ತೈತಿ. ಸೊ ಇಲ್ಲಂತರೂ ಬೆಳಗ್ಗೆ ಫಸ್ಟ್ ವಾಕಿಂಗ್ ಮುಗಿಸ್ಕೊಂಡೆ ಬೇರೆ ಎಲ್ಲ ಕೆಲಸ ಮಾಡಬೇಕು. ಆಮೇಲೆ ಟೈಮ್ ಆದಂಗೆ ಆಗೋದೇ ಇಲ್ಲ. ಬಟ್ ನಾ ಆಗೋದಿಲ್ಲ ಅಂತಂದು ಬಿಡೋದಿಲ್ಲ. ಅದು ಒಟ್ಟು ಅವತ್ತು ಹೆಂಗೋ ಮಾಡೋಕ್ಕೆ ಎಲ್ಲರೂ ಬರ್ನ್ ಮಾಡ್ತೀನಿ. ಬಟ್ ಎಫೆಕ್ಟಿವಾಗಿ ಬೆಳಗ್ಗೆ ಮಾಡೋದ್ರನ್ನ ಇರ್ತೈತಿ. ಗುಡ್ ಮಾರ್ನಿಂಗ್. ಆಮೇಲೆ ಈ ಬೆಳಗ್ಗೆ ಈ ಕನ್ಸ್ಟ್ರಕ್ಷನ್ಗೆ ಬೇಕಾಗಿರೋ ಸಾಮಾನು ಗಾಡಿಗಳು, ಆಮೇಲೆ ಇಲ್ಲಿ ಸಣ್ಣ ಪುಟ್ಟ ಹೋಟೆಲ್ ಅದಾವೆ ಅವ್ರ ಗಾಡಿಗಳು ಅವೆಲ್ಲ ಬರ್ತಾವೆ. ಆಮೇಲೆ ಮೇನ್ ವೈಲಲ್ಲಿ ಕನ್ಸ್ಟ್ರಕ್ಷನ್ ನಡೀತಾನೆ ಇರ್ತವೆ ಒಂದಾದ್ಮೇಲೆ ಒಂದು. ಯಾಕಂದರೆ ಇದು ಹೊಸ ಇದು ಅಲ್ಲ, ಇವು ಎಕ್ಸ್ಟೆನ್ಷನ್ ಏರಿಯಾ ಒಳಗೆ ಒಂದೇ ಸತಿ ಎಲ್ಲ ಸ್ಟಾರ್ಟ್ ಆಗಿಬಿಡ್ತಾವೆ. ಸೊ ಒಂದಾದ್ಮೇಲೆ ಒಂದು ಮನೆ ಕಟ್ತಿರ್ತಾರೆ. ಹೀಗಾಗಿ ಅವರು ಮೇಸ್ತ್ರಿಗಳು, ವರ್ಕರ್ಗಳೆಲ್ಲ ಇಲ್ಲಿ 5 ಗಂಟೆಗೆಲ್ಲ ಎದ್ದು ರೆಡಿಯಾಗಿ 6 ಗಂಟೆ ಅಂದ್ರೆ ಅವ್ರು ಅಡುಗೆ ಮಾಡ್ಕೊಂಡು ಊಟ ಮಾಡಿ ಕೆಲಸ ಸ್ಟಾರ್ಟ್ ಮಾಡ್ತಿರ್ತಾರೆ. ನಮ್ಮ ಕಡೆ ಎಲ್ಲ ಅವ್ರು ಬರೋದು 10 ಗಂಟೆ 9 ಗಂಟೆ ಹಂಗೆ ಬರ್ತಾರೆ. ಇಲ್ಲಿ ಮಲಗೋದು ಲಘು ಮಲಗ್ತಾರೆ, ಲಘು ಹೇಳ್ತಾರೆ.
ನೀವು ರಾತ್ರಿ 9ಕ್ಕೆ ಬಂದರೆ ಏನೂ ಇರೋಲ್ಲ ರೋಡ್ ಮೇಲೆ, ಅಷ್ಟು ಭಯ ಅನ್ನಿಸ್ತೈತಿ. ಬಟ್ ಅರ್ಲಿ ಮಾರ್ನಿಂಗ್ ನೀವು 4ಕ್ಕೆ ಬಂದರೆ ಫುಲ್ ರೋಡ್ ತುಂಬಿರ್ತೈತಿ. ಆಮೇಲೆ ಈ ಏರಿಯಾಕ್ಕೆ ಹಿಂಗೆ ನಿದ್ದೆ ಲಘು ಬರ್ತೈತಿ. ಬೆಳಗ್ಗೆ ಆದ್ಮೇಲೆ ಅದು ಬಿಸಿಲಿಗೆ ಮಲ್ಕೊಳಕ್ಕಾಗಲ್ಲ, ಎದ್ದ ಬರ್ಬೇಕು ಅನ್ನಿಸ್ತೈತಿ. ಇದು ನೋಡ್ರಿ ಹೂವು ಎಷ್ಟು ಚಂದ ಆಗ್ಯಾವ. ನಾ ಅದ ಹೇಳಿದ್ನಲ್ಲ, ನೇಚರ ಬೆಸ್ಟ್ ಮೆಡಿಸಿನ್ ಅಂತಂದು. ಇನ್ನೂ ಸನ್ರೈಸ್ ಆಗಿಲ್ಲ. ಸನ್ರೈಸ್ ಆದರೆ ಇನ್ನೂ ಚಂದ ಇರ್ತೈತಿ. ಜಸ್ಟ್ ಎಕ್ಸಾಕ್ಟ್ಲಿ ಇಲ್ಲೇ ಬರ್ತೈತಿ. ಇದು ನಾ ಹೇಳಿದ್ನಲ್ಲ ಬಾಲಾಜಿ ಗ್ರೀನ್ ಸಿಟಿ ಅಂತಂದು. ಈಗ ನಾನು ಈ ರೋಡ್ ಒಳಗೆ ಹೋಗ್ತೀನಿ. ಜಸ್ಟ್ ಪ್ಯಾರಲ್ದೆ ಇನ್ನೊಂದು ರೋಡ್ ಇದೆ, ಸಿಮೆಂಟ್ ರೋಡ್ ಐತಿ. ಮತ್ತು ಸ್ವಲ್ಪ ದೊಡ್ಡದೈತಿ. ಇಲ್ಲಿ ಎಲ್ಲ ಒಂದು ಗ್ರೌಂಡ್ ಐತಿ, ಸ್ಕೂಲ್ ಗ್ರೌಂಡ್, ನಾರಾಯಣ ಸ್ಕೂಲ್ ಗ್ರೌಂಡ್. ಇಲ್ಲಿ ಎಲ್ಲರೂ ವಾಕಿಂಗ್ ಬಂದಿರ್ತಾರೆ. ಇದು ಚಲೋ ಉಸುಕೈತಿ. ಬಟ್ ಮಳೆ ಇದಕ್ಕೆ ಹಸಿ ಇಟ್ಟು ಕಚ್ಚ ಅದಕ್ಕೆ ಕಾಲು ಇಡಲಿಲ್ಲ ನಾನು. ಇಲ್ಲೊಂದೆರಡು ಅಂಗಡಿ ಅದಾವೆ. ನಾ ಹೊಲ ಅಂತ ಹೇಳಿದ್ನೆಲ್ಲ ತೋರಿಸ್ತೇನೆ. ಬರೀ ಖುಷಿ ಆಗ್ತೈತೆ ನನಗಂತೂ. ನಂಗೆ ಯಾವ್ಯಾವ ಮಾಡರ್ನೈಸ್ ಮಟೀರಿಯಲ್ಕಿನ ಈ ಥರ ನ್ಯಾಚುರಲ್ ಆಗಿ ಇದು ಆಗೋದು ಇಷ್ಟ ಆಗ್ತೈತಿ. ಇದು ನೋಡಿರಿ ಹೊಲ, ಭತ್ತ ಹಾಕ್ಯಾರ. ಇಲ್ಲೆಲ್ಲ ಶಾಂಪಲ್ ಐತೆ. ಎಷ್ಟು ಚಂದ ಐತಿ. ನನಗಂತೂ ಖುಷಿ ಅನಿಸ್ತೈತಿ. ನಾನು ಗಾಡಿ ಒಳಗೆ ಹೋಗುವಾಗ, ನಮ್ಮ ಮಗಳು ಸ್ಕೂಲ್ಗೆ ಹೋಗುವಾಗೆಲ್ಲ ಇದೇ ರೋಡ್ಲೆ ಅಡ್ಡಾಡ್ಬೇಕು, ಮಾರ್ಕೆಟ್ಗದು. ನಾನು ಅಂತಿರ್ತೇನೆ, ನಂಗೆ ಇಲ್ಲೇ ಕೊಂಡಿರ್ಬೇಕು ಅನ್ನಿಸ್ತೈತೆ ಅಂತ. ನನ್ನ ಮಗಳು ಅಂತಿರ್ತಾರೆ, ನಿಂದು ಎಲ್ಲ ಅಲ್ಲ ಇದು ಕುಟ್ರು ಬರ್ದಂಗೆಲ್ಲ ಅಂತಂದು. ಬಟ್ ಫ್ಯೂಚರ್ ಒಳಗೆ ನನಗೊಂದು ಭಾಳ ಆಸೆ ಐತಿ. ಒಂದು ಅರ್ಧ ಅಥವಾ 1 ಎಕರೆ ತೊಗೊಂಡು ಅಲ್ಲೇ ಒಂದು ಫಾರ್ಮ್ ಹೌಸ್ ಮಾಡಿ ಅಲ್ಲೇ ಎಲ್ಲ ಇಟ್ಕೋಬೇಕಂತಂದು. ನೋಡೋಣ, ದೇವರು ಆಶೀರ್ವಾದ ಮಾಡಿದರೆ ಖುಷಿ ಆಗ್ತೈತೆ ಭಾಳ. ನೋಡ್ರಿ, ನಾನು ಈಗ ಹೋಗಿದ್ನಲ್ಲ ವಾಕಿಂಗ್, ಜಸ್ಟ್ ಅಲ್ಲಿ ಲಾಸ್ಟ್ ಮನೆಗಳು ಅವೆಲ್ಲ ಇವು ರೈಟ್ ಸೈಡದ ಮನೆಗಳು. ಇವೆಲ್ಲ ಭಾಳ ಕನ್ಸ್ಟ್ರಕ್ಷನ್ ನಡೆದಾವೆ ಇಲ್ಲಿದು, ಅಪಾರ್ಟ್ಮೆಂಟ್ಸು ಅದು ಇದು. ಇದು ಬಂದು ಇನ್ನೊಂದು ನಾರಾಯಣ ಸ್ಕೂಲ್ದ ಮೇನ್ ರೋಡ್. ಇಲ್ಲಿ ನೋಡಿರಿ ದಾಳಂಬ್ರಿ ಆಗ್ಬಿಟ್ಟಾವ ಇಷ್ಟು ಸಣ್ಣ ಗಿಡಕ್ಕನ. ಇದು ನಿಂಬೆಹಣ್ಣು ಗಿಡ ಅನ್ನಿಸ್ತೈತಿ. ನಾನು ಮೊದಲು ನಾಯಿಗೆಲ್ಲ ಭಾಳ ಹೆದರ್ತಿದ್ದೆ. ಬಟ್ ಈಗ ರೆಗ್ಯುಲರಾಗಿ ವಾಕಿಂಗ್ ಬರುವಾಗಿಂದ ಸ್ವಲ್ಪ ಧೈರ್ಯ ಮಾಡಿ ಕಾಲಿಗೆಲ್ಲ ಹೊಡಿತೇನೆ ಹಂಗೆ ಬಂದು.
ಇಲ್ಲಿ ಮನೆಯವ್ರಿಗೆಲ್ಲ ಜಸ್ಟ್ ಹೊಲ ಹಿಂದೆ ಇದ್ದಂಗೆ. ಬಟ್ ಅವರು ಯಾವಾಗ ಅದನ್ನು ಮಾರಿ ಮತ್ತು ಪ್ಲಾಟ್ ಮಾಡ್ತಾರೋ ಗೊತ್ತಿಲ್ಲ. ಹಂಗೆ ಮಾಡಿದ್ರೆ ಮತ್ತು ಪ್ಯಾಕ್ ಆದಂಗೆ ಆಗ್ತೈತಿ. ಇಲ್ಲಿ ಎಲ್ಲ ಕಡೆ ಫುಲ್ ಗಿಡ ಅದಾವೆ. ಫಸ್ಟ್ ಇದು ಅಷ್ಟೇ ಮಡ್ ರೋಡ್ ಇತ್ತು. ಇಲ್ಲಿ 2 ಸೈಡ್ ಸೇಮ್ ಇವ ಮರ ಇದ್ದು. ಈಗ ಮನೆ ಕಟ್ಟು ಎಲ್ಲರೂ ತಮ್ಮ ತೆಗ್ದಾರ. ಕೆಲವೊಬ್ರು ಉಳಿಸ್ಕೊಂಡವ್ರು ಒಬ್ಬರು ಅನ್ನಿಸ್ತೈತಿ, ಒಬ್ಬರು ಇಬ್ಬರು ಅಷ್ಟೇ. ಇಲ್ಲ ಮ್ಯಾಕ್ಸಿಮಮ್ ಎಲ್ಲ ತೆಗ್ದು ಹಾಕ್ಬಿಟ್ಟಾರೆ. ನೋಡ್ರಿ ಎಷ್ಟು ಚಂದ ಹೂವಾಗ್ಯಾವ. ಇದು ನುಗ್ಗಿಕಾಯಿ ಗಿಡ ಐತಿ. ಇದು ಹೊಲ. ಈ ಮನೆಯವ್ರೊಬ್ಬರ ಗಿಡ ಯಾವುದೂ ತೆಗಿಲಾರ್ದೆ ಗಿಡಗಳನ್ನ ಬಿಟ್ಟು ಮನೆ ಕಟ್ಟಿದ್ದು ನೋಡಿದ್ದು ನಾನು. ಇಲ್ಲಾಂದರೆ ಎಲ್ಲರೂ ಗಿಡ ತೆಗ್ದು ಸ್ವಚ್ಛ ಮಾಡಿನ ಮನೆ ಕಟ್ಟಿದ್ರು. ಇವ್ರು ಆ ಸೈಡು ತೆಗ್ದಿಲ್ಲ, ಈ ಸೈಡು ತೆಗ್ದಿಲ್ಲ. ಅದನ್ನ ಕಂಪೌಂಡ್ ಗತೆ ಮಾಡಿ ಅವ್ರ ಮುಂದಿನ ಗಾರ್ಡನ್ ಒಳಗೆ ಅವು ಗಿಡಗಳು ಆ್ಯಡ್ ಮಾಡ್ಕೊಂಡಾರ. ಇಲ್ಲೊಂದು ಗುಬ್ಬಿ ಕೂತೈತೆ ನೋಡ್ರಿ. ಇವು ಪಾಪ ವೆಹಿಕಲ್ ಸೌಂಡಿಗೆಲ್ಲ ಬರೋದೇ ಇಲ್ಲ ಹೊರಗೆ. ಎಲ್ಲೊಂದು ಮ್ಯಾಂಗೋ ಟ್ರೀ ಐತಿ. ಈಗ ಇದು ನಾರಾಯಣ ಸ್ಕೂಲ್ ಐತಿ. ಇಲ್ಲಿ ನನ್ನ ಮಕ್ಕಳಿಬ್ಬರು ಬರೋದಿಲ್ಲ ಸ್ಕೂಲ್. ನಾನು ಡೈಲಿ ಇಲ್ಲಿ ಅವ್ರನ್ನ ಮೊದಲು ಪಿಕಪ್ ಡ್ರಾಪ್ ಎರಡು ನಾನು ಮಾಡ್ತಿದ್ದೆ. ಈಗ ನಮ್ಮ ಹಸ್ಬೆಂಡು ಕಾರ್ ತೊಗೊಂಡ್ಮೇಲೆ ಅವ್ರು ಬಿಡಕ್ಕೆ ಬರಾಕತ್ತಾರೆ. ಹೋಗುವಾಗ ಆಫೀಸ್ಗೆ ಹೋಗುವಾಗ ಆನ್ ದ ವೇ ಬಿಟ್ಟು ಹೋಗ್ತಾರೆ. ಮಧ್ಯಾಹ್ನ ಅಷ್ಟೇ ನಾನು ಪಿಕ್ ಮಾಡ್ತೇನೆ. ಇದು ನಾರಾಯಣ ಸ್ಕೂಲ್. ಅಪ್ ಟು 10th ಐತಿ ನರ್ಸರಿಯಿಂದ. ಮತ್ತು ನಾನು ಫಸ್ಟ್ ನನ್ನ ಮಗಳನ್ನ ಅಡ್ಮಿಷನ್ ಮಾಡಿದಾಗ ಈ ಡಾಲಿ ಭಾಳ ಸಂದಿತ್ತು. 1.5 year ಗಾಡಿ ಮೇಲೆ ಹೋಗೋದು ಕುಂದ್ರಕ್ಕೆ ಬರ್ತಿದ್ದಿಲ್ಲ. ನನಗೂ ಧೈರ್ಯ ಆಗ್ತಿದ್ದಿಲ್ಲ. ಅದನ್ನ ಹೆಂಗೋ ಒಂದು ಹಿಂದೆ ಕೂರಿಸ್ಕೊಳಕ್ಕದು ನಡ್ಕೊಂಡು ಬರ್ತಿದ್ದೆ ಅಲ್ಲಿಂದ ಇಲ್ಲಿ ಮಠ. ಭಾಳ ಕಷ್ಟ ಅನ್ಸ್ಬಿಡ್ತಿತ್ತು. ಒಂದು ಕಡೆ ಕೂಸಿನ ಎತ್ಕೊಂಡು ಇನ್ನೊಂದು ಕಡೆ ಈಕೆನ ಇಟ್ಕೊಂಡು. ಆಮೇಲೆ ಮಧ್ಯಾಹ್ನ ಸಂಜೆಗೆಲ್ಲ ಫುಲ್ ಬಿಸಿ ಇರ್ತೈತಿ. ರೋಡ್ ಭಾಳ ಗಾಡಿ ಇರ್ತಾವೆ ಕಂಪ್ನಿ ಎಲ್ಲ. ಇದು ಸ್ಕೂಲ್ದು ಗ್ರೌಂಡ್ ಐತಿ ಹಿಂಗೆ. ಸೊ ಇಲ್ಲಿ ಗ್ರೌಂಡ್ ಒಳಗೆ ಭಾಳ ಜನ ವಾಕಿಂಗ್ ಬರ್ತಾರೆ. ರೋಡ್ ಒಳಗಿನಕ್ಕಿಂತ ಇದು ಮಡ್ ರೋಡ್ ಐತಿ ನೋಡ್ರಿ. ಇವರು ಒಂಥರ ಸ್ಕೂಲ್ ಗ್ರೂಪ್ ಥರ ಐತಿ, ಹಂಗೆ ನಡೀತಿರ್ತಾರೆ. ಆಮೇಲೆ ಇಲ್ಲಿ ಕಂಪ್ನಿಗಳು ಬಸ್ ಎಲ್ಲ ಇರ್ತಾವಲ್ಲ, ಕಂಪ್ನಿ, ಕಾಲೇಜು, ಸ್ಕೂಲ್ ಬಸ್ಸು ಅವೆಲ್ಲ ಇಲ್ಲೇ ಪಾರ್ಕ್ ಮಾಡ್ತಾರೆ. ಇದೊಂಥರ ಔಟ್ಸ್ಕರ್ಟ್ ಒಳಗೆ ಭಾಳ ಜನ ಪಿಕ್ ಮಾಡೋದು ಇರ್ತೈತಿ. ಸೊ ಅದಕ್ಕೆ ಈ ಗ್ರೌಂಡ್ ಒಳಗೂ ಅಷ್ಟೇ ನಲ್ಲಿ ತುಂಬಿದ್ದು ಗಿಡ. ಈಗ ಫುಲ್ ಬಟ ಬಯಲಾಗೈತಿ. ಕ್ರಿಕೆಟದು ಆಡ್ತಿರ್ತಾರೆ. ಸಂಡೇ ಅಂತೂ ಫುಲ್ ರಶ್ ಇರ್ತೈತಿ. ಇಲ್ಲಿ 2-3 ಗ್ಯಾಂಗ್ ಇರ್ತಾವೆ. ಒಂದು ಸಣ್ಣ ಹುಡುಗರದು, ಒಂದು ದೊಡ್ಡವ್ರದ್ದು, ಒಂದು ಏಜ್ದು. ಎಲ್ಲರೂ ವಾಕಿಂಗ್ ಹಿಂಗೆ ಬರ್ತಾರೆ. ಆಮೇಲೆ ಸ್ವಲ್ಪ ಹೊತ್ತಿದ್ದ ಮಣ್ಣೊಳಗೆಲ್ಲ ಕುಂತು ಎಕ್ಸಸೈಸು, ನಿಂತು ಎಕ್ಸಸೈಸು ಎಲ್ಲ ಮಾಡ್ತಾರೆ. ಇದು ಆಯ್ತು ಅಲ್ಲಿವರೆಗೂ ಲಾಸ್ಟಿಗೆ ಅಂತ ಆ ಕಡೆಯಿಂದ ಇಲ್ಲಿಗೆ ತೋರಿಸಿದ್ನಲ್ಲ ಅದು ರೋಡ್ ಬರ್ತೈತೆ, ಮೆನಕೂರು ರೋಡು.
ಇದು ಮೆಹಂದಿ ಗಿಡ ನಾನು ಎಷ್ಟು ಸತಿ ಮೆಹಂದಿ ಶೇರ್ ಮಾಡಿಲ್ಲ. ಇಲ್ಲೆಲ್ಲ ಮೆಹಂದಿ ಗಿಡ ಎಲ್ಲ ಕಡೆ ಬೆಳಿತಾವೆ, ಇವನ್ ಕಸ್ದಾಗೂ ಬೆಳಿತಾವೆ. ಇದು ಗೌರ್ಮೆಂಟ್ PWD ಆಫೀಸ್ ಐತಿ ಈ ಸೈಡ್. ಆಮೇಲೆ ಇದು ನಾ ಇದಾಗ ತೋರಿಸಿದ್ದೇನೆ ಅದೇ ರೋಡ್ ಹಿಂಗೆ ಕಂಟಿನ್ಯೂ ಆಗ್ತೈತಿ, ಡಬಲ್ ರೋಡ್ ಐತಿ ನೋಡ್ರಿ. ನಾನು ಮನೆ ಬಿಟ್ಟು 33 ಮಿನಿಟ್ಸ್ ಆಯ್ತು. ನಾನು ಇವತ್ತು ವಿಡಿಯೋ ಸಲ ಸ್ಲೋ ನಡೆಯಾಗತ್ತೀನಿ. ಅಲ್ಲೊಂದು ರೌಂಡ್ ಆಯಿತು, ಇಲ್ಲಿ ಒಂದು ಅರ್ಧ ರೌಂಡ್ ಆಯ್ತು, ಅಂದರೆ ಹೋಗೋದು ಬರೋದು ಆಗಿಲ್ಲ. 2 ಕಿಲೋಮೀಟ್ರ್ ಆಯಿತು, 113 ಕ್ಯಾಲ್ರಿ ಬರ್ನ್ ಆಯಿತು 33 ಮಿನಿಟ್ಸ್ ಒಳಗೆ.
ಫ್ರೆಂಡ್ಸ್ ಹೆಂಗೆ ಅನ್ನಿಸ್ತು ನಾನು ವಾಕಿಂಗ್ ಮಾಡೋ ಏರಿಯಾ ನೋಡಿ. ನೀವು ಸ್ಟಾರ್ಟ್ ಮಾಡಿರಿ ಬೆಳಗ್ಗೆ ಎದ್ದು ಅರ್ಲಿ ಮಾರ್ನಿಂಗ್ ವಾಕ್ ವಿತ್ ನೇಚರ್ ಅಂದ್ಕೊಂಡು. ಒಳ್ಳೆಯ ಒಂದು ಮನಸ್ಸಿಗೆ ಬೇಕಾಗಿರೋ ಮೆಡಿಸಿನ್ ಕೊಡಿರಿ. ದೇಹಕ್ಕೆ ಬೇಕಾಗಿರೋದು ಭಾಳ ತೊಗೋತೀವಿ, ಮನಸ್ಸಿಗೆ ಬೇಕಾಗಿರೋದು ಒಂದು ಸ್ವಲ್ಪ ತೊಗೊಳ್ಳಲ್ಲ. ಇನ್ಫ್ಯಾಕ್ಟ್ ಅದು ಹರ್ಟ್ ಮಾಡೋದು ಜಾಸ್ತಿ ಮಾಡ್ತೀವಿ, ಅವು ಪ್ರೆಷರ್ ಹಾಕಿ ಟೆನ್ಷನ್ ಕೊಟ್ಟು. ಸೊ ಗೋ ಫಾರ್ ವಾಕಿಂಗ್. ಇದು ಸ್ಕೂಲ್ ಗ್ರೌಂಡ್ ಬ್ಯಾಕ್ ಸೈಡ್ ಇದೆ. ಮಕ್ಕಳು ಆಟ ಆಡೋಕ್ಕಿಲ್ಲೇ ಬರ್ತಾರೆ. ಸ್ಪೋರ್ಟ್ಸ್ ಡೇ, ಆಮೇಲೆ ಇವು August 15, January 26, ಆಮೇಲೆ ಇಲ್ಲಿ ಗ್ಯಾದ್ರಿಂಗು, ಅವೆಲ್ಲ ಫಂಕ್ಷನ್ಸ್ ಇಲ್ಲೇ ಆಗ್ತವೆ. ಆಮೇಲೆ ಇದು ಸ್ಕೂಲ್ ಬ್ಯಾಕ್ ಸೈಡ್ದು ಗೇಟ್. ಒಂದು ಸೆಕ್ಷನ್ ಅಪ್ ಟು 7th ಐತಿ, ಇನ್ನೊಂದು 8th 10th ಐತಿ. ಇದ್ರಾಗ ಮತ್ತು ಒಲಂಪಿಯಾಡ ಸ್ಟ್ರೀಟ್ ಸಿಲೆಬಸ್ ಅಂತಂದು ಹೇಳಿದ್ದು ಅದಾವು. ಇವು ನೋಡಿರಿ ನಾರಾಯಣ, ಆಮೇಲೆ NBKR ಇಂಜಿನಿಯರಿಂಗ್ ಕಾಲೇಜು, ಇದು ನಮ್ಮ ಹಸ್ಬೆಂಡ್ ಕಂಪ್ನಿದು ಮೇಡನ್ನವ್ರದ್ದು. ಇವೆಲ್ಲ ಬಸ್ಸಸ್ಸು ಎಲ್ಲ ನಿಂತಿರ್ತಾವೆ. ಇದು ದೊಡ್ಡ ರೋಡ್ ಐತಿ. ಸ್ವಲ್ಪ 8 ಗಂಟೆ ಹಂಗೆಲ್ಲ ಆದ್ರೆ ಫುಲ್ ರಶ್ ಆಗಿಬಿಡ್ತೈತಿ. ಯಾಕಂದ್ರೆ ಕಂಪ್ನಿಯವರು, ಸ್ಕೂಲ್ದವರು, ಇವರು ಕನ್ಸ್ಟ್ರಕ್ಷನ್ದವರು ಎಲ್ಲರೂ ಬರೋಕ್ಕೆ ಸ್ಟಾರ್ಟ್ ಆಗಿಬಿಡ್ತೈತಿ. ಸೊ ಬೆಟ್ರ್ ನಾನು 8 ಗಂಟೆ ಒಳಗೆ ಎಲ್ಲ ಮುಗಿಸ್ಕೊಂಡು ಹೋಗ್ತೇನೆ. ಅದಕ್ಕೆ 6ರಿಂದ 8 ಅಥವಾ 5:30ಯಿಂದ 7:30 ಒಳಗೆ. ಇವತ್ತು ಸಂಡೇ ಐತಿ, ಸ್ಯಾಟರ್ಡೇ ಐತಿ, ನಮ್ಮ ಹಸ್ಬೆಂಡ್ ಆಫ್ ಐತಿ. ಸೊ ಮಧ್ಯಾಹ್ನ ಊಟಕ್ಕೆ ಕೊಟ್ಟು ಕಳಿಸ್ಬೋದು ಅಂತಂದು ಅಡುಗೆ ಮಾಡಿಲ್ಲ ನಾನು. ದೋಸೆ ಹಿಟ್ಟೈತಿ ನಾಷ್ಟಕ್ಕೆ. ಸೊ ಅದಕ್ಕೆ ಮಾಡೋಕ್ಕೆ ಹೋಗಿದ್ದು ಏನು ಮಾಡಿಲ್ಲ ನಾನು. ಹಾಗೆ ಎದ್ದ ತಕ್ಷಣ ಬಂದುಬಿಟ್ಟೆ. ಇಲ್ಲಾಂದ್ರೆ ನಾನು ಅಡುಗೆ ಎಲ್ಲ ಮಾಡೇ ಬರ್ತೇನೆ ಮ್ಯಾಕ್ಸಿಮಮ್ ಟೈಮ್. ಅದರ್ವೈಸ್ 7:30 ಹೋಗುವಂಗೆ ಇಟ್ಕೊಂಡು ಎಲ್ಲ ಮುಗಿಸ್ಕೊಂಡು ಹೋಗಿ 7:30ರಿಂದ 8:30 ಒಳಗೆ ಅವರಿಗೆ ಅಡುಗೆ ನಾಷ್ಟ ಎಲ್ಲ ಮಾಡಿ ಕಟ್ತೇನೆ. ಆಮೇಲೆ ಬೆಳಗ್ಗೆ ಎಲ್ಲರೂ ಚೆಂದಾಗಿ ಮನೆ ಮುಂದೆ ಕಸ ಹೊಡೆದು ನೀರು ಗೊಜ್ಜಿ ರಂಗೋಲಿ ಎಲ್ಲ ಹಾಕ್ತಿರ್ತಾರೆ. ಕಂಪ್ನಿ ಬಸ್ ಹೋಗೋಕೆ ಸ್ಟಾರ್ಟ್ ಮಾಡ್ತಾರೆ. ಯಾಕಂದ್ರೆ ಫಸ್ಟ್ ಶಿಫ್ಟ್ 7:30 ಸ್ಟಾರ್ಟ್ ಇರ್ತಾವೆ. ಸೊ ಇವರು ಒಂದು 1/2 hour ಮುಂಚೆನೇ ಎಲ್ಲ ಕಡೆ ಪಿಕಪ್ ಪಾಯಿಂಟ್ಸಿಗೆ ಹೋಗಿ ಎಲ್ಲರನ್ನೂ ಪಿಕಪ್ ಮಾಡ್ಕೊತಿರ್ತಾರೆ. ನಾನು ಮೊದಲು ವರ್ಕ್ ಮಾಡುವಾಗ ನಮ್ಮದು 8:30 ಸೊ 8:20 ಅಂದರೆ ನಾನು ಎಲ್ಲ ಮಾಡಿ ರೆಡಿಯಾಗಿ ಹೋಗ್ತಾಯಿದ್ವಿ. ಇದು ನೋಡಿರಿ ಎಷ್ಟು ಚಂದ. ಯಾವುದೋ ಕಮಲ್ ಅಂತಾರೆ ಕನ್ನಡ, ನಂಗೆ ಗೊತ್ತಿಲ್ಲ ಕರೆಕ್ಟಾಗಿ. ಬಟ್ ಇವು ಚಂದ ಇರ್ತಾವೆ. ಬಟ್ ಹರ್ಕೊಂಡು ಹೋದ್ರೆ ಲಘುನ ಬಾಡ್ತಾವ್ಬಿಡುತ್ತೆ. ನಾನು ಹರಿಯಕ್ಕೆ ಹೋಗಂಗಿಲ್ಲ. ಇಲ್ಲೇ ನೋಡ್ತೀನಿ, ಫುಲ್ ಆಗ್ಯಾವೆ. ಯಾವುದೋ ಕಮಲ್ ಅಂತಾರೆ, ಕಮಲ್ ಗತನೇ ಇರ್ತಾವೆ.
ಹಾಲು ಉಸುಕ್ಕೆ ಬೇರೆ ಕಡೆಯಿಂದ ತಂದು ಈಗ ಹಾಕಿದ್ದೈತಿ, ಹಸಿ ಹಸಿ ಇಲ್ಲ. ಅಂದರೆ ರಾತ್ರಿ ಇದ್ದರೆ ಮಳೆಗೆ ಹಸಿಯಾಗಿರ್ತಿತ್ತು. ಇದರಲ್ಲೇ ಕುಂತು ಬಿಡ್ಬೇಕು ಅನಿಸ್ತೈತಿ, ಅಷ್ಟು ಚಲೋ ಐತಿ. ನಾವು ಮೊದಲ ನಮ್ಗೆ ಶೋನಾ ಅಷ್ಟ ಹುಟ್ಟಿದಾಗ ನಾನು ನನ್ನ ಹಸ್ಬೆಂಡು ಆಕೆನ ಕರ್ಕೊಂಡೋಗಿ 6 ಮಂತ್ಸ್ ಇಲ್ಲ ಅವಾಗಿಂದ ಈ ಏರಿಯಾಗೆ ವಾಕಿಂಗ್ ಬರ್ತೇವೆ. ಆವಾಗ ಈವ್ನಿಂಗ್ ಬರ್ತಿದ್ವಿ, ಯಾಕಂದ್ರೆ ಡೇ ಟೈಮ್ ಒಳಗೆ ಸಣ್ಣ ಹುಡುಗಿತ್ತೆ ನನಗೂ ಒಬ್ಬಕ್ಕೆ ನನಗೆಲ್ಲ ಮಾಡೋಕ್ಕಾಗ್ತಿರ್ಲಿಲ್ಲ ಕೆಲಸ. ಆಮೇಲೆ ಅಷ್ಟು ಅರ್ಲಿ ಮಾರ್ನಿಂಗ್ ಇದಾಗಂಗಿಲ್ಲ ಅಂತಂದು ಬರ್ತಿದ್ದಿಲ್ಲ. ನಂಗೆ ಗೊತ್ತೂ ಇರಲಿಲ್ಲ ಅರ್ಲಿ ಮಾರ್ನಿಂಗ್ ವಾಕ್ ಇಷ್ಟು ಬೆನಿಫಿಟ್ ಐತಿ, ಇಷ್ಟು ಸಮಾಧಾನ ಕೊಡ್ತೈತೆ ಅಂತಂದು. ಸೊ ಅವ್ರ ಆಫೀಸಿಂದ ಬಂದಮೇಲೆ 3 ಜನ ಸೇರಿ, ಯಾಕಂದ್ರೆ ಆಕಿನ ಫುಲ್ ಆಕೆ ಎತ್ಕೊಂಡು ಹೋಗ್ಬೇಕು, ಆಕಿನ ನಡೆಯೋಕೆ ಆಗ್ತಿರ್ಲಿಲ್ಲ. ಅದಕ್ಕೆ 3 ಜನ ಬರ್ತಿದ್ವಿ. ಆಮೇಲೆ ಕರೋನಾಯಿಂದ ಮಿಸ್ ಆಯಿತು, ಯಾಕಂದರೆ ಹೊರಗೆ ಬರೋದು ತಪ್ಪಿತು. ಆಮೇಲೆ ನನಗೆ ಸೆಕೆಂಡ್ ಪ್ರೆಗ್ನೆನ್ಸಿ ಮತ್ತು ಅದು ಬೇಬಿ ಹುಟ್ಟಿ ಆಮೇಲೆ ನಾನು ಹೋಗ್ಬೇಕು ಬರೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟೆ ಈವ್ನಿಂಗ್. ಆಮೇಲೆ ಸ್ವಲ್ಪ ಹೆಲ್ತ್ ಇಶ್ಯೂ ಅದು, ಅವಾಗ ವಾಕಿಂಗ್ ಅರ್ಲಿ ಮಾರ್ನಿಂಗ್ ಮಾಡ್ಬೇಕಂತ ಹೇಳಿದರೆ ಅವಾಗ ಮಾಡೋದಕ್ಕೆ ನಾನು ಮತ್ತೆ ಅಲ್ಲಿ ಒಂದು ರೌಂಡ್ ಮುಗಿಸ್ಕೊಂಡು ಮತ್ತೆ ಇಲ್ಲಿ ಬಂದೆ. ಇಲ್ಲಿ ಸೇಮ್ ಹಂಗೆ ಅದೇ ಥರ ನಾನು ಇಲ್ಲೊಂದು 3 ರೌಂಡು, ಅಲ್ಲಿ ಒಂದು 2 ಅಥವಾ 1 ಓವರಾಲ್ 4 ರೌಂಡ್ ಅಂತೂ ಮಾಡ್ತೇನೆ ನಾನು. ಈಗ ಟೈಮ್ ಆದಂಗೆ ಇಲ್ಲಿ ಜನ ಹೆಚ್ಚು ಬರ್ತಾರೆ, ಆಮೇಲೆ ಗಾಡಿಗಳು ಹೆಚ್ಚಾಗಿಬಿಡ್ತಾವೆ. కొంచెం వీడియో తీసుకుంటానండి. ಇದು ನೋಡ್ರಿ, ಇಲ್ಲಿ ಆಕಳದು ಕಟ್ಟಾರ, ಎಮ್ಮೆ ಕಟ್ಟಾರ. ಇಲ್ಲಿ ಹಾಲು ಆಲ್ಮೋಸ್ಟ್ ಈ ಏರಿಯಾದವ್ರಿಗೆ ಇವರೇ ಹಾಲು ಕೊಡ್ತಾರೆ. ಇವರು ಬೆಳಗ್ಗೆ ಪಾಪ 5 ಗಂಟೆಗೆಲ್ಲ ಎದ್ದಿರ್ತಾರೆ. ಎದ್ದು ಇವಕ್ಕೆ ಹುಲ್ಲು ಹಾಕಿ ಅವ್ರದ್ದು ಸಗಣಿ ಎಲ್ಲ ಕ್ಲೀನ್ ಮಾಡಿ, ಆಮೇಲೆ ಅವಕ್ಕೆ ಇದು ಹಾಲೆಲ್ಲ ಇಟ್ಕೊಂಡು ಮತ್ತು ಬೆಳಗ್ಗೆ ಎಲ್ಲರಿಗೂ ಹಾಲು ಕೊಡ್ತಾರೆ. ಅಲ್ಲಿ ನೋಡ್ರಿ ಮರಿ ಹುಟ್ಟಾವು. ಮೊದಲ ಇವು ಈ ಕಡೆ ಎಲ್ಲ ಗಿಡ ಜಾಸ್ತಿ ಇದ್ದವಲ್ಲ, ಇವೆಲ್ಲ ಈ ಸೈಡ್ ಕಟ್ತಿದ್ರು. ನನ್ನ ಮಕ್ಕಳು ಇವಕ್ಕೆಲ್ಲ ಹುಲ್ಲು ತಿನ್ಸಕ್ಕೆ ಬರ್ತಿದ್ರು, ಆಟ ಆಡ್ತಿದ್ರು. ಅದು ಹುಲ್ಲು ತಿನ್ಸಿದ ಆಕಳಿದ್ದ ಇಷ್ಟು ದೊಡ್ಡದಾಗೈತಿ ಈಗ ಮರಿ. ಇಲ್ಲಿ ನೋಡ್ರಿ ಒಂದು ಹಾಲು ಕೂಡ ಆಗ್ತಿರ್ತಾರ. ಇಲ್ಲಿ ಒಂದು ಐತಿ. ಪಾಪ ಇವರೆಲ್ಲ ಭಾಳ ಕಷ್ಟಪಟ್ಟು ಕೆಲಸ ಮಾಡ್ತಾರೆ. ಇಲ್ಲಿ ಬಾಳೆಹಣ್ಣು ಗಿಡ ಅದು ಹಚ್ಚಾರ, ಇದೆ ಇವ್ರ ಮನೆ. ನಮಗೆ ಹಾಲು ಕೊಡೋರು ಇವರು ಎಲ್ಲ ರಿಲೇಟಿವ್ಸು. ಆಕಳ ಹಾಲು ಬೇಕಂದ್ರೆ ಆಕಳದ್ದು ಕೊಡ್ತಾರೆ, ಎಮ್ಮೆದು ಬೇಕಂದ್ರೆ ಎಮ್ಮೆದು ಕೊಡ್ತಾರೆ. ಸೊ ನಾ ಈ ಥರ ನ್ಯಾಚುರಲ್ ಇರೋದು ಎಂಜಾಯ್ ಮಾಡ್ತಾನೆ. ಇದು ಬಾಳೆಹಣ್ಣು ಗಿಡ ಐತಿ, ಸೀತಾಫಲ ಗಿಡ ಆಯಿತು. ಇದೆ ಮನೆಯವರ ಹಾಲೆಲ್ಲರಿಗೂ ಎಲ್ಲ ಹಾಕ್ಕೊಡ್ತಾರೆ. ಮಕ್ಕಳ ಫ್ರೆಂಡು ಒಬ್ಬ ಹುಡುಗರ ಇಲ್ಲಿ ಮೊದಲೆಲ್ಲರೂ ಸೇರಿ ಆಟ ಆಡ್ತಿದ್ರು.
ಅವಾಗ ಇದ್ದ ಗಿಡಕ್ಕೆ ಅವ್ನು ಕಟ್ತಿದ್ರು ಪಾಪ. ಇವರು ಯಾರೋ ಒಬ್ರು ತಲೆ ಕೆಟ್ಟವ್ರು ಎಲ್ಲ ಗಿಡ ಕಡ್ದು ಬಿಸಾಕ್ಬಿಟ್ರು. ಇಲ್ಲೊಂದು ದೊಡ್ಡ ಮರ ಇತ್ತು, ಇಲ್ಲಿ ಒಂದು 4-5 ಮರ ಇದ್ದು ಎಲ್ಲನೂ ಕಡ್ದು ಹೋಗಿಬಿಟ್ರು. ಜಸ್ಟ್ ಅಲ್ಲಿ ಹಿಂದೆ ಲೈನ್ ಹೆಂಗೈತಲ್ಲ ಹಂಗೆ ಇತ್ತು ಇಲ್ಲಿ. ನಾನು ವಾಕಿಂಗ್ ಮುಗಿಸ್ಕೊಂಡು ಬಂದೇನೆ. 4.8 ಕಿಲೋಮೀಟ್ರ್ 4.8 ಕಿಲೋಮೀಟ್ರ್ ಆಗಿ 269 ಕ್ಯಾಲ್ರಿ ಆಗೈತಿ. 1 hour 14 minutes ಆಯಿತು. ಸೈಕ್ಲಿಂಗ್ ಮುಗಿಸ್ಕೊಂಡು ಬಂದೆ ನೋಡ್ರಿ. ಇದು 55 minutes ಆಗೈತಿ. 656 ಕ್ಯಾಲ್ರಿ ಆಗೈತಿ. ಆಮೇಲೆ ಇವತ್ತು ನನ್ನ ಮಗಳಿಗೆ ನ್ಯೂಟ್ರಿಡೀಲೊಳಗೆ ಪಾಲಕದ ಯಾವುದಾರೆ ಮಾಡ್ಬೇಕಂತಿತ್ತು. ಪಾಲಕ್ ಚಪಾತಿ ಮಾಡಿಬಿಡ್ತೇನೆ, ಯಾಕಂದ್ರೆ ಮತ್ತು ಪಾಲಕ್ ಬಜ್ಜಿ ಇರೋದ್ರ ಆಯಿಲ್ ಇರ್ತೈತಿ, ನಾವು ತಿನ್ನೋದಾಗ್ತೈತಿ. ಸೊ ಇದಿಷ್ಟು ನನ್ನ ಮಾರ್ನಿಂಗ್ ರೂಟೀನ್. ವಾಕಿಂಗು ಸೈಕ್ಲಿಂಗು ಎರಡು ಮುಗಿಸ್ಕೊಂಡು ಬಂದೆ. ಇನ್ನು ಮನೆಗೆ ಹೋಗಿ ಮಗಳಿಗೆ ಸ್ವಲ್ಪ ಸ್ಕೂಲ್ದು ಆಲ್ಮೋಸ್ಟ್ ರೆಡಿ ಆಗಿರ್ತವೆ. ಮತ್ತು ಇನ್ನೊಂದು ಸತಿ ಎಲ್ಲ ಬ್ಯಾಗಿಗೆ ಚೆಕ್ ಮಾಡಿ ಆಕಿನ ಸ್ಕೂಲ್ಗೆ ಆದರೆ ನಾನು ಡ್ರಾಪ್ ಮಾಡ್ತೇನೆ, ಇಲ್ಲ ನನ್ನ ಹಸ್ಬೆಂಡ್ ಡ್ರಾಪ್ ಮಾಡಿಬಿಡ್ತಾರೆ. ಮತ್ತು